ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು TBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾನು ಬಂದಿರೋಂಥದ್ದು ಕಡತನ ಮಲೆ. ಇಲ್ಲಿ ಇದ್ರ ಮುಂಚೆ ನಾನು ಹೋಗಿದ್ದು ಇಟ್ಗಲ್ಪಾಳ್ಯ, ಅದ್ರ ಮುಂಚೆ ಮುದ್ದೇನಹಳ್ಳಿ. ಅಲ್ಲಿ ನಾನು ನಿಮಗೆ ಎಲ್ಲರಿಗೂ ಹೇಳಿದ್ದೆ, ಮುದ್ದೇನಹಳ್ಳಿನಲ್ಲಿ ಬಂದು ಟೋಟಲ್ 62 ಯೂನಿಟ್ ಇರುವಂಥದ್ದು, ಮೀನ್ಸ್ ಟವರ್ ಇರುವಂಥದ್ದು 16 ಅಂತ ಅಂದ್ರೂ 992 ಫ್ಲ್ಯಾಟ್ ಇರುವಂಥದ್ದು. ಅದಾದಮೇಲೆ ಇಟ್ಗಲ್ಪುರದಲ್ಲಿ ಬಂದು ಹೆಚ್ಚು ಕಡಿಮೆ ಅಲ್ಲಿ 22 ಟವರ್ಸ್ ಇರೋವಂಥದ್ದು, 16 ಅಂತ ಅಂದ್ರೂ ಅಲ್ಲಿ 352 ಫ್ಲ್ಯಾಟ್ಗಳು ಇರುವಂಥದ್ದು. ಅದೇ ಥರ ಇದು ಬಂದು ಕರ್ತನ್ ಮಲೆನಲ್ಲಿರುವಂಥದ್ದು. ಇದು ಹೆಚ್ಚು ಕಡಿಮೆ ಒಂದು 60% ಕೆಲಸ ಆಗಿದೆ. ಭಯಂಕರ ಡಿಮ್ಯಾಂಡ್ ಇರುವಂಥ ಏರಿಯಾ. ಯಾಕಂತಂದರೆ ಇಲ್ಲಿಂದ ಇருந்து ಆ ಕಡೆ ಲಾಸ್ಟ್ ಗಂಟನೂ ಇದೆ. ಆ ಕಡೆ ಸೈಡು ಹೋಗ್ಬೋದು ನಾವು. ನಾನು ಒಂದು ಸತಿ ನೋಡ್ತೀನಿ ಏನು ಎತ್ತ ಅಂತ. ಯಾಕೆಂತಂದರೆ ಇದು ಸ್ಥಗಿತ ಆಗಿದೆ ಅನ್ನೋದಕ್ಕಿಂತ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ರೆಡಿ ಆಗಿದೆ. ಟೇಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ನಿಮಗೆ ಟೇಲ್ಸ್ ಎಲ್ಲ ಹಾಕಿದ್ದಾರೆ. ಒಳಗಡೆ ಎಲ್ಲ ರೆಡಿ ಆಗಿದೆ. ಎಲ್ಲ ಸಿಂಗಲ್ ಬೆಡ್ರೂಮ್ ಇದು. ಇನ್ನು ವಾಸಕ್ಕೆ ಇದು ಇನ್ನೂ ರೆಡಿ ಆಗಬೇಕಾಗಿರೋಂಥದ್ದು. ಈಗ ಅಟ್ ಪ್ರೆಸೆಂಟ್ ಇದನ್ನು ಸ್ಥಗಿತ ಮಾಡಿದ್ದಾರೆ. ಬಟ್ ಭಾಳ ಫಾಸ್ಟಾಗಿ ರೆಡಿ ಆಗುತ್ತೆ. ಯಾಕೆ ಬೇಗ ಫಾಸ್ಟಾಗಿ ರೆಡಿ ಆಗುತ್ತೆ ಅಂತಲೂ ಹೇಳ್ತೀನಿ. ಯಾಕೆಂದರೆ ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಹತ್ತಿರದಲ್ಲೇ ಇರೋವಂಥದ್ದು. ಮುಂದ್ಗಡೆ ಇರೋವಂಥ ಇದೆಲ್ಲ ಈ ಕಡೆ ಎಲ್ಲ ಬಂದು ಫೆನ್ಸಿಂಗ್ ಬರುತ್ತೆ ನಿಮಗೆ. ಈ ಕಡೆಯಿಂದ ಹಿಂಗೆ ಹೋಗ್ಬಿಟ್ಟು ಹೋಗೋಣ, ಇಲ್ಲಿ ಗಂಟ ಈ ಕಡೆಯಿಂದ ಹೋಗ್ಬೋದು ನೋಡಿ, ನಾನು ತೋರಿಸ್ತೀನಿ. ಈ ಕಡೆಯಿಂದ ಎಲ್ಲಿ ಹೋಗ್ಬೋದು, ಈ ಕಡೆಯಿಂದ ಎಲ್ಲೂ ಜಾಗ ಇಲ್ಲ ಹೋಗೋದಕ್ಕೆ. ನಾವು ಮೋಸ್ಟ್ಲಿ ಇದೆಲ್ಲೋ ಮುಂದೆಯಿಂದ ಬರೋ ಇದೈತಪ್ಪ. ಇನ್ನು ಆ ಕಡೆ ಗಂಟನೂ ಐತಪ್ಪ. ಆ ಕಡೆಯಿಂದ ರೋಡ್ ಇದೆ, ಆ ಕಡೆಯಿಂದ ಇದೆ. ಬನ್ನಿ ಆ ಕಡೆಯಿಂದ ರೋಡ್ ಇದೆ, ಬನ್ನಿ. ಸೊ ಇದು ಬೇಗ ರೆಡಿ ಆಗುವಂಥದ್ದು. ಯಾಕಂದರೆ G+3 ಇದು ಎಲ್ಲ ಸಿದ್ಧತೆ ರೆಡಿ ಇದೆ. ನಿಮಗೆ ಫ್ಲ್ಯಾಟ್ ಬುಕ್ ಆಗೋದಕ್ಕೆ ಭಾಳ ಕಡಿಮೆ ಇರೋವಂಥದ್ದು. ಬರೀ ಒಂದು 400 ಏನೋ ಇದೆ. ಅದರಲ್ಲಿ ಬರೀ 100 ಮಾತ್ರ ಫ್ಲ್ಯಾಟ್ಸು ಬುಕ್ಕಿಂಗ್ ಮಾಡೋಕ್ಕೆ ಬಿಡ್ತಾರೆ. ಅಂಥದ್ರಲ್ಲಿ ಭಯಂಕರ ಡಿಮ್ಯಾಂಡ್ ಇರೋವಂಥ ಏರಿಯಾ ಇದು, ಕಡತನ ಮಲೆ ಅಂತ. ಭಾಳ ಚೆನ್ನಾಗಿದೆ ಇದು. ಇದು ಎಂಟ್ರೆನ್ಸಿಂದ ಕರ್ಕೊಂಡು ಹೋಗ್ತೀನಿ ನಾನು. ಆ ಕಡೆಯಿಂದ ಇದೆ, ನೋಡೋಣ ತಾಳಿ. ಹೌದು, ಈ ಕಡೆಯಿಂದ ಇದೆ. ಬ್ಯೂಟಿಫುಲ್ ಆಗಿದೆ ನೋಡಿ, ರೋಡೆಲ್ಲ ಇದೆ. ಇನ್ನು ಕೆಳಗಡೆ ಗಂಟ ಇದೆ. ಎಲ್ಲ ಕಂಟಿನ್ಯೂಸ್ ಆಗಿ ರೆಡಿ ಆಗಬೇಕಿನ್ನ. ಓಕೆ, ಇದೆಲ್ಲ ಸಿಂಗಲ್ ಬೆಡ್ರೂಮೇನೆ ಇಲ್ಲಿಂದ ಇರೋವಂಥದ್ದು. ಆ ಕಡೆ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಸದ್ಯಕ್ಕೆ ಸ್ಟಾಪ್ ಆಗಿದೆ. ಈ ಕಡೆಯಿಂದನೂ ದಾರಿ ಇದೆ, ಬಟ್ ಹೋಗೋದಕ್ಕೆ ಆಗೋದಿಲ್ಲ. ಫೆನ್ಸಿಂಗ್ ಈ ಕಡೆ ಇದೆ. ಇನ್ನು ಕಲ್ಗಳೆಲ್ಲ ಎತ್ತಬೇಕು. ಇದು ಟೈಮ್ ಆಗುತ್ತೆ. ಇದು G+3 ಇರೋವಂಥದ್ದು, ಕರ್ತನ್ ಮಲೆನಲ್ಲಿರೋವಂಥದ್ದು. ಯಾರೋ ಬಂದಿದ್ದಾರೆ ಪಾಪ ನೋಡೋಕ್ಕೆ. ಬರ್ರಿ ಯಾರೋ ಬಂದಿದ್ದಾರೆ ನೋಡೋದಕ್ಕೆ. ಏನು ಬುಕ್ ಮಾಡ್ಕೊಂಡಿರೋದ ನೀವಿಲ್ಲಿ? G+4 1 2 3 4 G+4 ನಿಮ್ಮದು ಬುಕ್ ಆಗಿದೆಯಾ? ಇಲ್ಲಿ ಬುಕ್ ಆಗಿದೆಯಾ? ಬುಕ್ ಮಾಡಬೇಕಾ? ಮಾಡ್ತಾರೆ. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲೆಲ್ಲ ಟೇಲ್ಸ್ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ ನೋಡಿ. ಟೇಲ್ಸ್ ಹಾಕಿದ್ದಾರೆ. ಇದು ಮಿಕ್ಕಿದೆಲ್ಲ ರೆಡಿ ಆಗಬೇಕು. ಒಂದು ಸಿಂಗಲ್ ಬೆಡ್ರೂಮ್ ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಮಾಮೂಲಿ ಫುಲ್ಲು ಸಿಮೆಂಟು ಕಾಂಕ್ರೀಟ್ ಬ್ಲಾಕ್ ಇದೆ. ಮೆಟ್ಲಿಗೂ ನಿಮಗೆ ಟೇಲ್ಸ್ ಹಾಕಿದೆ. ಏನು ತೊಂದರೆ ಇಲ್ಲ. ದ್ಯಾನ್ ಹಾಲು ಸೇಮ್ ದೊಡ್ಡದಾಗೇ ಇದೆ. ಇಟ್ಗಲ್ಪುರದಲ್ಲಿ ಯಾವ ಥರ ತೋರಿಸಿದ್ನೋ ಅದೇ ಥರ ದೊಡ್ಡದಾಗೇ ಇದೆ ಹಾಲ್ ಇದು. ಆಯಿತಾ? ವಿಂಡೋಸ್ ಎಲ್ಲ ಮಸ್ತ್ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಬೆಡ್ರೂಮ್, ಬೆಡ್ರೂಮ್ ಭಾಳ ದೊಡ್ಡದಾಗಿದೆ ರೀ. ಇದು ಬೆಡ್ರೂಮು ದೊಡ್ಡದಾಗಿದೆ. ಸಜ್ಜ ಪಕ್ಕದಲ್ಲೇ ಎಲ್ಲ ಇದೆಲ್ಲ ಬೈಲು ಎಲ್ಲ ಐತೆ. ಎಲ್ಲ ಮಸ್ತ್ ಐತೆ ಇದನ್ನು ಬೆಡ್ರೂಮನ್ನು. ಇಲ್ಲಿ ನಿಮಗೆ ಬಾತ್ರೂಮ್
ಬಾತ್ರೂಮ್ ಆ ಕಡೆ ಬರುತ್ತೆ, ಟಾಯ್ಲೆಟ್ ಆ ಕಡೆ ಬರುತ್ತೆ, ಬಾತ್ರೂಮ್ ಈ ಕಡೆ ಬರುತ್ತೆ. ಸೊ ಎರಡು ಒಳಗಡೆ ಒಂದೇ ಕಡೆ ಅಟ್ಯಾಚ್ ಆಗಿದೆ. ಕಿಚನ್ನು ದೊಡ್ಡದಾಗೆ ಇದೆ, ಇನ್ನು ಸಜ್ಜ ಹಾಕಿಲ್ಲ ಅವರು. ಈ ಕಡೆ ಬಂದು ಯುಟಿಲಿಟಿ ರೂಮು, ಈ ಕಡೆ ಸೈಡ್ ಯುಟಿಲಿಟಿ ರೂಮ್ ಆಯಿತಾ. ಸಜ್ಜ ಇನ್ನೂ ಹಾಕಿಲ್ಲ, ಅದೇನಂತಾರೆ ಅದಕ್ಕೆ, ಏನ್ರಿ ಅಂತಾರೆ ಅದನ್ನು. ಆಮೇಲೆ ಮೇಲ್ಗಡೆ ಸಜ್ಜ ಇದೆ, ಇದು ವಾಸ್ಕಲ್, ಇದು ಹಾಕ್ಬೇಕಾರಂಥದ್ದು. ಈ ಕಡೆ ಪಶ್ಚಿಮ ಅಂತ ಅಂದರೆ ಇದು ಯಾವ ಬಾಗಿಲಾಯಿತು, ಪೂರ್ವದ ಬಾಗಿಲು. ನಾನು ಇವಾಗ ಬಂದಿದ್ದಾಗ ಈಗ ನಾನು ಬಂದಿದ್ದು ಪೂರ್ವದ ಬಾಗಿಲು. ಓಕೆ, ಪೂರ್ವದ ಬಾಗಿಲ. ಹಾಂ, ಪೂರ್ವದ ಬಾಗಿಲಲ್ಲ ಇದು. ಪಶ್ಚಿಮ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉತ್ತರ ಅಂತ ಅಂದರೆ ಇದು ಯಾವ್ದು ಬಾಗಿಲು ಬರುತ್ತೆ, ಇದು ನಂದಿ ಬಾಗಿಲು ಬರುತ್ತೆ. ಹೌದು, ಇದು ನಂದಿ ಬಾಗಿಲು. ಇದು ಬಂದು ಮೈಸೂರು ಬಾಗಿಲು ಬರುತ್ತೆ. ಓಕೆ, ಈ ಕಡೆ ನಿಮಗೆ ಬೆಳಕು ಕ್ಲೀನಾಗಿ ಬರುತ್ತೆ ನೋಡಿ, ತೆಗಿತಾರೆ ಈ ಕಡೆಗೆ. ಇದು ಫುಲ್ಲು ಹಾಲು. ಕಿಚನ್ ದೊಡ್ಡದಾಗಿದೆ, ನೋಡ್ಕೊಳ್ಳಿ. ಇದು ರೆಡಿ ಆಗಬೇಕಾಗಿರೋಂಥದ್ದು, ಇನ್ನೂ ರೆಡಿ ಆಗಿಲ್ಲ. ಭಯಂಕರ ಬೇಡಿಕೆ ಇರುವಂಥ ಜಾಗ ಇದು, ಅಷ್ಟೇ ಹೇಳ್ತಾ ಇದ್ದೀನಿ. ಈ ಕಡೆ ನಿಮಗೆ ಏನು ಇದು ಯುಟಿಲಿಟಿ ರೂಮು, ಪ್ಲಸ್ ಈ ಕಡೆ ಬಂದು ಕಿಚನ್, ಮೇಲ್ಗಡೆ ಸಜ್ಜ. ಭಾಳ ಬೇಗ ರೆಡಿ ಆಗಿದೆ ಇದು. ಕರ್ತನ ಮಲೆ, ಇದು ಬೆಡ್ರೂಮ್. ಇದು ಬೆಡ್ರೂಮು ಭಾಳ ದೊಡ್ಡದಾಗಿದೆ, ಬೆಡ್ರೂಮ್ ಮಾತ್ರ. ಆಯಿತಾ, ಬನ್ನಿ. ಇದೆಲ್ಲ ಭಾಳ ಚಿಕ್ಕದಾಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಹೊತ್ತು ತೋರ್ಸೋಕ್ಕಾಗಲ್ಲ. ಇನ್ನು ಕೆಳಗಡೆ ಗಂಟ ಇದೆ ಅದು. ಎಷ್ಟು ಜಾಗ ಇದೆ ಅಂತ ಆಮೇಲೆ ಹೇಳ್ತೀನಿ ನಾನು. ಸೊ ಬೇರೆಯವರು ಬಂದಿದ್ದಾರೆ, ಇನ್ನು ಕೆಳಗಡೆ ಎಲ್ಲ ಆಗಿರೋವಂಥದ್ದೈತೆ. ಹಾಂ, ಇದು ರೆಡಿ ಆಗಬೇಕಾಗಿರೋಂಥದ್ದು ಇನ್ನೂ ಟೈಮ್ ತೊಗೊಳುತ್ತೆ. ಇಲ್ಲೆಲ್ಲ ಇನ್ನೂ ದೊಡ್ಡ ದೊಡ್ಡ ಕಲ್ಲುಗಳು ಅದು ಇದು ಎಲ್ಲ ಐತೆ, ಇನ್ನು ಆಗಬೇಕಾಗಿರೋದು. ಕರ್ತನ ಮಲೆ. ಸೊ ಈಗ ಗಂಟ ನಾವು ಕರ್ತನ ಮಲೆ ನೋಡಿದೋ, ಭಾಳ ಫಾಸ್ಟಾಗೆ ಇದು ಫಿಲಪ್ ಆಗೋಗುತ್ತೆ, ಭಯಂಕರ ಫಾಸ್ಟಾಗೆ. ನಾನು ದೇವಗೆರೆನಲ್ಲಿ ಮಾಡಿದಾಗ ಇದೇ ಥರ ಇತ್ತು, ಪೊದೆಗಿದೆ ಎಲ್ಲ ಇತ್ತು, ಕ್ಲೀನಾಗಿರಲಿಲ್ಲ. ಏನು ಕಟ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಬಟ್ ಭಾಳ ಫಾಸ್ಟಾಗಿ ರೆಡಿ ಆಯಿತು. ಕರ್ತನ ಮಲೆ ಇದು ಎಲ್ಲದಕ್ಕೂ ಹತ್ರ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹತ್ರ ಆಗುತ್ತೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ಗೂ ಹತ್ರ ಆಗುತ್ತೆ. ಅಕ್ಕಪಕ್ಕನೂ ಇದೆಲ್ಲ ಭಯಂಕರ ಒಳ್ಳೆ ರೆಸಾರ್ಟ್ ಥರ ಫ್ಲ್ಯಾಟ್ಗಳೆಲ್ಲ ಇದೆ. ಭಾಳ ಇದಕ್ಕೂ ಬೇಡಿಕೆ ಇದೆ. ಭಾಳ ಜನ ಈಗಲೇ ನಮ್ಗೆ ಅಲ್ಲೇ ಬೇಕು ಅಂತಲೇ ಕೇಳ್ತಾ ಇದ್ದಾರೆ. ಸೊ ನಾನು ಇವಾಗಲೂ ಹೇಳ್ತಾ ಇರೋದು ಒಂದೇ, ಲೇಟ್ ಮಾಡೋಕ್ಕೆ ಹೋಗಬೇಡಿ. RGRSCL ಕರ್ತನ ಮಲೆ ಇದಿರೋವಂಥದ್ದು. ಇದನ್ನು ದಯವಿಟ್ಟು ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಇದನ್ನು ಬುಕ್ ಮಾಡ್ಕೊಳ್ಳಿ. ಇದು G+3 ಇರೋದ್ರಿಂದ ಭಾಳ ಫಾಸ್ಟಾಗಿ ರೆಡಿ ಆಗುತ್ತೆ. ಈಗಲೇ ಸಿಮೆಂಟ್ ಕಾಂಕ್ರೀಟ್ ಬ್ಲಾಕ್ಸಲ್ಲೆಲ್ಲ ಕಾಂಕ್ರೀಟ್ ಬ್ಲಾಕ್, ಇದು ಡೈರೆಕ್ಟಾಗಿ ಬ್ಲಾಕ್ಸ್. ಇದು ಫುಲ್ಲು ದೊಡ್ಡದು. ನಾನು ನಿಮಗೆ ಇದ್ರ ಮುಂಚೆ ನಾನು ಇಟ್ಗಲ್ಪುರದಲ್ಲಿ ನಿಮಗೆ ತೋರಿಸಿದ್ದೆ, ಭಾಳ ಗಟ್ಟಿ ಐತೆ. ಅದೇ ಥರನೇ ಇಟ್ಗಲ್ಪುರ ಅನ್ನೋದಕ್ಕಿಂತ ನಿಮಗೆ ನಾನು ಮಾದೇನಹಳ್ಳಿನಲ್ಲೂ ನನಗೆ ತೋರಿಸಿದೆ, ಅಲ್ಲೂ ಅಷ್ಟೇ ಭಾಳ ಫಾಸ್ಟಾಗಿ ಕಟ್ತಾರೆ. ಸೊ ಇದಕ್ಕೇನಿಲ್ಲ, ಡೈರೆಕ್ಟಾಗೆ ಬಂದು ಟೇಲ್ಸ್ ಎಲ್ಲ ಹಾಕಿದೆ. ನಾನು ನಿಮಗೆ ಅಲ್ಲೂ ತೋರಿಸಿದೆ, ನಾನು ಟೇಲ್ಸ್ ಎಲ್ಲ ಹಾಕಿದೆ. ಡೈರೆಕ್ಟಾಗೆ ಪಟ ಅಂತ ರೆಡಿ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಇವಾಗಲೇ ನಾನು ಹೇಳ್ತಾ ಇರೋವಂಥದ್ದು, ಆದಷ್ಟು ಬೇಗ ಇದಕ್ಕೆ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ ಮತ್ತು ಬುಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಬರೀ ಒಂದು 100 ಮೀಟ್ರು ಇಲ್ಲ ಕರ್ತನೆ ಮಲೆಗೆ. ನೋಡಿ, ಇದು ಮೇನ್ ರೋಡ್, ಇದು ಹೈವೇ, ಇದು ಮೇನ್ ರೋಡು. ನೋಡಿ ಇಲ್ಲೇ ಕಾಣಿಸುತ್ತೆ ನಿಮಗೆ, ಏನಂತ ಬರೆದಿದೆ, ಟೋಲ್ ಬೂತ್. ನೋಡಿ ಕಾಣಿಸ್ತಾ ಇದೆಯಾ? ನಾವು ಟೋಲ್ ಬೂತ್ ಹತ್ರಕ್ಕೆ ಹೊಂಟೋಗ್ತೀವಿ. ಇದು ಸರಿ ಹೋಗಲ್ಲ, ಆ ಕಡೆಯಿಂದ ಹೋಗಿ ನಾವು ಈ ಕಡೆ ಬರಬೇಕಾಗತ್ತೆ. ನೋಡಿ ಇದ್ರ ಹಿಂದೆನೇ ಇರೋಂಥದ್ದು ನಿಮಗೆ ಕರ್ತನ ಮಲೆದು ಇರೋಂಥದ್ದು. ಸ್ವಲ್ಪ ಮುಂದೆ ಹೋಗೋಣ, ಮುಂದೆ ಹೋಗ್ಬಿಟ್ಟು ತಿರ್ಗಾ ನಾವು ಬರೋಣ, ನೋಡೋಣ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥದ್ದು ಕರ್ತನ ಮಲೆ. ಹಿಂಗೆ ಹೋಗ್ಬೇಕಾ? ಇಲ್ಲಿ ಯೂ ಟರ್ನ್ ಇದೆ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲೇ, ಇಲ್ಲೇ ಲೆಫ್ಟ್ ಸೈಡಲ್ಲಿ ನಮ್ಮ ಫ್ಲ್ಯಾಟ್ಗಳಿರೋಂಥದ್ದು. ಇಲ್ಲಿಂದ ಕಾಣಿಸಲ್ಲ, ಗಿಡಗಳು ಭಯಂಕರ ಬೆಳೆದೈತೆ. ಈ ಕಡೆಯಿಂದನೇ ಎಂಟ್ರೆನ್ಸ್ ಕೊಡ್ತಾರೆ, ಈ ಕಡೆಯಿಂದನೇ ಎಂಟ್ರೆನ್ಸ್ ಬರುತ್ತೆ. ದೊಡ್ಡಬಳ್ಳಾಪುರ ಇಲ್ಲಿಂದ 10 ಕಿಲೋಮೀಟ್ರ್ ಬರುತ್ತೆ. ಓಕೆ, ನಾವು ಇಲ್ಲಿಂದ ಯೂ ಟರ್ನ್ ತೊಗೊಬೇಕು. ಗೌರಿಬಿದನೂರು 49, ಹಿಂದೂಪುರ 73. ಇಲ್ಲಿಂದ ಬರೀ 100 ಮೀಟ್ರ್ ಇದೆ ಕರ್ತನ ಮಲೆದು, ಬರೀ 100 ಮೀಟ್ರ್ ಇದೆ ನಿಮಗೆ. ಸೊ ನೀವು ಆರಾಮಾಗೆ ಇದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿಂದನೇ ನಾನು ಯೂ ಟರ್ನ್ ತೊಗೊಬೇಕು. ಇಲ್ಲೊಂಚೂರು ಜಾಗ ಖಾಲಿ ಇದೆ ಸ್ವಲ್ಪ. ಸೊ ಇಲ್ಲಿಂದನೇ ನಾನು ಯೂ ಟರ್ನ್ ತೊಗೊಂಡ್ಬಿಡ್ತೀನಿ. ಗಾಡಿಗಳು ಬರ್ತಾಯಿದೆ, ನೋಡ್ಕೊಳ್ಳೋಣಪ್ಪ. ಇಲ್ಲ, ಓಕೆ, ಇಲ್ಲಿಂದನೇ ಯೂ ಟರ್ನ್ ತೊಗೊಬೇಕು ನಾವು. ನೋಡಿ ಇದು ಟೋಲ್ ಬೂತು, ದೊಡ್ಡಬಳ್ಳಾಪುರಕ್ಕೆ ಟೋಲ್ ಬೂತು ಇಲ್ಲೇ ಇರೋಂಥದ್ದು.
ನಾನು ನೋಡಿ ಇಲ್ಲೇ ತೊಗೊತಾ ಇದ್ದೀನಿ. ಸೊ ಮೇನ್ ರೋಡ್ಗೆ ಬರೀ 100 ಮೀಟ್ರ್ ಇದೆ, 100 ಮೀಟ್ರ್ ಇದೆ. ಭಯಂಕರ ಹತ್ರ, ದೊಡ್ಡಬಳ್ಳಾಪುರ ಮೇನ್ ರೋಡು ಆಯಿತಾ, ಭಾಳ ಹತ್ರ ಇದೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಬಲಗಡೆನೇ ಇರೋವಂಥದ್ದು, ನಿಮಗೆ ಎಂಟ್ರೆನ್ಸೇ ಬೇರೆ ಬರುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಯಾವುದು ತೊಂದರೆ ಇರಲ್ಲ. ಆಮೇಲೆ ನಾನು ಈಗ ತಾನೇ ಸೆಕ್ಯೂರಿಟಿ ಹತ್ರನೂ ನಾನು ಮಾತಾಡಿದೆ, ಅವರು ಹೇಳಿದ್ದಾರೆ ಸಾಹೇಬರು ಬಂದು ವಿಸಿಟ್ ಕೊಟ್ರಂತೆ. ಇನ್ನೊಂದು 5-6 ತಿಂಗಳಿಗೆ ಕೆಲಸಗಳು ಸ್ಟಾರ್ಟ್ ಆಗೋಗುತ್ತೆ. ಸ್ಟಾರ್ಟ್ ಆಗೋಗಿ 5-6 ತಿಂಗಳಲ್ಲೆಲ್ಲ ಇದು ರೆಡಿ ಆಗುತ್ತೆ. ಸೊ ಎಲ್ಲ ರೆಡಿ ಇರೋವಂಥದ್ದು. ಕೆಳಗಡೆ ಟೇಲ್ಸ್ ಎಲ್ಲ ಹಾಕಿದ್ದಾರೆ, ಮೆಟ್ಲುಗಳಿಗೆಲ್ಲ ಟೇಲ್ಸ್ ಹಾಕಿದ್ದಾರೆ. ಒಳಗಡೆ ಟೇಲ್ಸ್ ಹಾಕಬೇಕು ಮತ್ತು ಫಿನಿಷಿಂಗ್ ಮಾಡಬೇಕು. ಎಲ್ಲ ಕೆಲಸ ಬೇಗ ಆಗೋಗುತ್ತೆ ಸರ್, 6 ತಿಂಗಳಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವಿಚಾರ ತಿಳಿದ ಮೇಲೆ ಹೇಳ್ತಾ ಇರೋಂಥದ್ದು, ಬುಕ್ ಮಾಡ್ಕೊಳ್ಳಿ, ಆರಾಮಾಗೆ ಬೇಗ ರೆಡಿ ಆಗುತ್ತೆ. ಬುಕ್ಕಿಂಗ್ಗೆ ಇವಾಗಲೇ ಅದು ಭಾಳ ಡಿಮ್ಯಾಂಡ್ ಇರೋವಂಥ ಜಾಗ ಕಡತನಮಲೆ. ಸೊ ಈ ಸಂಚಿಕೆ ನೀವು ಕಡತನಮಲೆ ಬಗ್ಗೆ ತಿಳ್ಕೊಂಡ್ರಿ, ಹೋದ ಸಂಚಿಕೆಯಲ್ಲಿ ನೀವು ಮುದ್ದೇನಹಳ್ಳಿ ಬಗ್ಗೆ ತಿಳ್ಕೊಂಡ್ರಿ, ಇಟ್ಗಲ್ಪುರ ತೋರಿಸಿದೆ. ನೋಡಿ ಸುರೇಂದ್ರನಾಪುರ ಅಂತಲೂ ಏನೋ ಇದೆ ನೋಡಿ, ಇಲ್ಲೇ ಎಲ್ಲ ಮೇನ್ ರೋಡು, ಬಸ್ಸು ವ್ಯವಸ್ಥೆ ಎಲ್ಲ ಭಾಳ ಇದೆ. 2985 MC ಅಂತ ಇದೆ ನೋಡಿ ಬಸ್ ಸ್ಟಾಪು. ನಿಮಗೆ ಅಲ್ಲಿ ಮನೆ ಮುಂದೆನೂ ಅಲ್ಲೂ ಸ್ಟಾಪ್ ಇದೆ, ಅಲ್ಲೂ ಸ್ಟಾಪ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಈಗ ಇಲ್ಲಿಂದ ನಾವು ಹೊರಟಿದ್ದೀವಿ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.